ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ರಹಸ್ಯ ಶತ್ರುಗಳ ಮುಖವಾಡ ಕಳಚುವುದು ಮತ್ತು ರಹಸ್ಯಗಳ ರಕ್ಷಣೆ, ಶತ್ರುಗಳ ಸಂಪೂರ್ಣ ಪರಾಜಯ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. 6ನೇ ಮನೆಯಲ್ಲಿ ಉಚ್ಚ ಗುರುವಿನ ಪ್ರಭಾವ ಇರೋದ್ರಿಂದ ನಿಮ್ಮ ಏಳಿಗೆಯನ್ನು ಸಹಿಸದೆ ಬೆನ್ನ ಹಿಂದೆ ಪಿತೂರಿ ನಡೆಸುತ್ತಿದ್ದ ರಹಸ್ಯ ಶತ್ರುಗಳ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅವರು ನಿಮಗಾಗಿ ಹೆಣೆದ ಮೋಸದ ಬಲೆಯಲ್ಲಿ ತಾವೇ ಬಿದ್ದು ಸಾರ್ವಜನಿಕವಾಗಿ ಬಯಲಾಗ್ತಾರೆ. ಇದು ಸತ್ಯ. ನೀವು ವಿಷಯಗಳನ್ನು ಗೌಪ್ಯವಾಗಿಡಿ. ಮುಂದಿನ 24 ಗಂಟೆಗಳಿಂದ ಹಿಡಿದು ಜುಲೈ ಮಧ್ಯದವರೆಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ನಿಮ್ಮ ವೈಯಕ್ತಿಕ ರಹಸ್ಯಗಳು, ಆರ್ಥಿಕ ಯೋಜನೆಗಳು ಮತ್ತು ವೃತ್ತಿಪರ ಯೋಜನೆಗಳನ್ನು ನಿಮ್ಮ ಅತ್ಯಂತ ನಿಕಟ ಸ್ನೇಹಿತರು ಅಥವಾ ನೆಂಟರಾಗಿದ್ದರೂ ಅವರೊಂದಿಗೆ ಹಂಚಿಕೊಳ್ಳಬೇಡಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ಮತ್ತು ನಿಮ್ಮನ್ನು ಬಳಸಿಕೊಳ್ಳುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿದೆ. ಎಲ್ಲಿಯವರೆಗೆ ಇಂತಹ ವ್ಯಕ್ತಿಗಳನ್ನು ದೂರ ಇಡುವುದಿಲ್ಲವೋ ಅಲ್ಲಿಯವರೆಗೆ ಪೂರ್ಣ ಸಂತೋಷ ಸಿಗಲಾರದು. ಎರಡನೇದಾಗಿ, ವೃತ್ತಿರಂಗ, ಹಣಕಾಸು ಮತ್ತು ಕಾನೂನಿನ ವ್ಯವಹಾರಗಳು. ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ. ಜೂನ್ 6ರ ನಂತರದ ಸರ್ವಾರ್ಥ ಸಿದ್ಧಿ ಯೋಗವು ನಿಮ್ಮ ವೃತ್ತಿ ಬದುಕಿಗೆ ಹೊಸ ವೇಗ ನೀಡುತ್ತೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಗೌರವದ ಲಭಿಸುವ ಸಾಧ್ಯತೆ ಇರುತ್ತೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡಬೇಕಾದಾಗ ತಾಳ್ಮೆ ಇರಲಿ. ಆರ್ಥಿಕ ನಿರ್ವಹಣೆ. ಧನಸ್ಥಾನದಲ್ಲಿ ಶನಿಯ ಚಲನೆ ಇರೋದ್ರಿಂದ ಹಣದ ಹರಿವು ಉತ್ತಮ ಆಗಿದ್ರೂ ಕೂಡ ಆರ್ಥಿಕ ವಹಿವಾಟು ಹಾಗೂ ಹೂಡಿಕೆಗಳ ವಿಷಯದಲ್ಲಿ ತೀವ್ರ ಜಾಗರೂಕತೆ ಅಗತ್ಯ. ಯಾರನ್ನು ಕೂಡ ಕುರುಡಾಗಿ ನಂಬಿ ಹಣ, ಸಾಲ ನೀಡಬೇಡಿ. ಶೇರ್ ಮಾರ್ಕೆಟಲ್ಲಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದಲ್ಲಿ ಲಾಭ ತರುತ್ತೆ. ಇನ್ನು ಕಾನೂನು ಜಯ. ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ದೀರ್ಘಕಾಲದ ಕಾನೂನು ವಿವಾದಗಳು ಈ ಅವಧಿಯಲ್ಲಿ ನಿಮ್ಮ ಪರವಾಗಿ ಬಗೆಹರಿದು ಸಂಪೂರ್ಣ ನಿರಾಳತೆ ತರಲಿವೆ. ಯುವಕರು ಕೆರಿಯರಲ್ಲಿ ಉತ್ತಮ ಪ್ರಗತಿ ಕಾಣ್ತಾರೆ. ಇನ್ನು 3ನೇದಾಗಿ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಸುಧಾರಣೆ. ದೈಹಿಕ ಚೈತನ್ಯ. 6ನೇ ಮನೆಯ ಉಚ್ಚ ಗುರುವಿನ ಕೃಪೆಯಿಂದಾಗಿ ದೀರ್ಘಕಾಲದ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ. ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿಯನ್ನು ಅನುಭವಿಸ್ತೀರಾ. ಇನ್ನು ಮಾನಸಿಕ ಒತ್ತಡದ ನಿರ್ವಹಣೆ. 7ರ ಶನಿಯ ಪ್ರಭಾವದಿಂದಾಗಿ ಮಾನಸಿಕವಾಗಿ ಅತಿಯಾದ ಆಲೋಚನೆ, ಭವಿಷ್ಯದ ಬಗೆಗಿನ ಅನಗತ್ಯ ಆತಂಕಗಳು ಅಥವಾ ಒತ್ತಡ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೊಂಚ ಕೆಡಿಸಬಹುದು. ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರೋದಕ್ಕೆ ಪ್ರತಿದಿನ ದೈಹಿಕ ವ್ಯಾಯಾಮ ಮಾಡೋದು ಮತ್ತು ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸೋದು ಅತ್ಯಂತ ರಾಮಬಾಣ ಪರಿಹಾರ ಆಗಿದೆ. ಆಂತರಿಕ ತೃಪ್ತಿ. ನಿಜವಾದ ಸಂತೋಷ ಹೊರಗಿನ ಪ್ರಪಂಚದಲ್ಲಿ ಇಲ್ಲ, ನಿಮ್ಮ ಒಳಗಿನಿಂದಲೇ ಮೂಡುತ್ತೆ ಎಂಬುದನ್ನು ಬ್ರಹ್ಮಾಂಡ ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಕುಟುಂಬದವರೊಂದಿಗೆ ಪ್ರೀತಿಯಿಂದ ಸಮಯ ಕಳೆಯೋದು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವುದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಇನ್ನು 4ನೇದಾಗಿ, ಕುಟುಂಬ, ವೈವಾಹಿಕ ಮತ್ತು ಪ್ರೇಮ ಜೀವನ. ವೈವಾಹಿಕ ಜೀವನದಲ್ಲಿ ಸುಖ. ಜುಲೈ ತಿಂಗಳಲ್ಲಿ ಶುಕ್ರನು 7ನೇ ಮನೆಗೆ ಪ್ರವೇಶ ಮಾಡೋದರಿಂದ ಪತಿ ಪತ್ನಿಯರ ನಡುವಿನ ದೀರ್ಘಕಾಲದ ಭಿನ್ನಾಭಿಪ್ರಾಯಗಳು ಹಾಗೂ ಸಣ್ಣ ಪುಟ್ಟ ವಾದ ವಿವಾದಗಳು ಸಂಪೂರ್ಣವಾಗಿ ದೂರವಾಗಿ ಪರಸ್ಪರ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಒಳ್ಳೆಯ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ.
ಇನ್ನು ಕೌಟುಂಬಿಕ ಸಾಮರಸ್ಯ, ಕುಟುಂಬದ ವಾತಾವರಣ ಪ್ರೀತಿ ಮತ್ತು ಆನಂದದಿಂದ ತುಂಬಿರುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಶಾಂತಿಯುತ ಮಾತುಕತೆಯ ಮೂಲಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗ ಕ್ಷೇತ್ರದ ಸಾಧನೆಗಳು ಇಡೀ ಕುಟುಂಬಕ್ಕೆ ಹೆಮ್ಮೆಯನ್ನು ತರುತ್ತೆ. ಇನ್ನು ಪ್ರೇಮ ಜೀವನದಲ್ಲಿರುವವರಿಗೂ ಕೂಡ ಈ ಸಮಯ ಅತ್ಯಂತ ಪೂರಕವಾಗಿದ್ದು, ಪರಸ್ಪರರ ಬಾಂಧವ್ಯವು ಹೊಸ ಉನ್ನತ ಹಂತಕ್ಕೆ ತಲುಪುತ್ತೆ. ಇನ್ನು ಕೊನೆಯದಾಗಿ ಮುಖ್ಯ ಸಂದೇಶ ಮತ್ತು ಪರಿಹಾರಗಳೇನು? ಕುಂಭರಾಶಿಯವರ ಈ ಅವಧಿಯ ಯಶಸ್ಸು ನಿಮ್ಮ ರಹಸ್ಯಗಳನ್ನು ಕಾಪಾಡುವ ಸಾಮರ್ಥ್ಯ ಮತ್ತು ಮಾತಿನ ಮೇಲೆ ನಿಯಂತ್ರಣದ ವಾಕ್ಶುದ್ಧಿ ಮೇಲೆ ಆಧಾರಿತವಾಗಿರುತ್ತೆ. ಅನಗತ್ಯ ವಿವಾದಗಳಿಂದ ದೂರ ಇದ್ದು ಶಾಂತವಾಗಿರಿ. ಶನಿದೇವ ಮತ್ತು ಹನುಮಂತನ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯನ್ನು ಅರ್ಪಣೆ ಮಾಡಿ ಮತ್ತು ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದು, ಹಸಿದವರಿಗೆ ಅನ್ನದಾನ ಮಾಡೋದು ಮತ್ತು ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸೋದು ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಜಯವನ್ನು ತರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮತ್ತು ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಹರಡುವ ಮತ್ತು ನಿಮ್ಮನ್ನು ಬಳಸಿಕೊಳ್ಳುವ ವ್ಯಕ್ತಿಗಳಿಂದ ಕ್ರಮೇಣ ದೂರ ಸರಿಯುವುದು ನಿಮ್ಮ ಆಂತರಿಕ ನೆಮ್ಮದಿಗೆ ಅತ್ಯಗತ್ಯವಾಗಿದೆ. ಎಲ್ಲಿಯವರೆಗೆ ಇಂತಹ ವ್ಯಕ್ತಿಗಳನ್ನು ದೂರ ಇಡುವುದಿಲ್ಲವೋ ಅಲ್ಲಿಯವರೆಗೆ ಪೂರ್ಣ ಸಂತೋಷ ಸಿಗಲಾರದು. ಎರಡನೇದಾಗಿ ವೃತ್ತಿರಂಗ, ಹಣಕಾಸು ಮತ್ತು ಕಾನೂನಿನ ವ್ಯವಹಾರಗಳು. ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ. ಜೂನ್ 6ರ ನಂತರದ ಸರ್ವಾರ್ಥ ಸಿದ್ಧಿ ಯೋಗವು ನಿಮ್ಮ ವೃತ್ತಿ ಬದುಕಿಗೆ ಹೊಸ ವೇಗ ನೀಡುತ್ತೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು, ಬಡ್ತಿ ಅಥವಾ ಗೌರವದ ಲಭಿಸುವ ಸಾಧ್ಯತೆ ಇರುತ್ತೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡಬೇಕಾದಾಗ ತಾಳ್ಮೆ ಇರಲಿ. ಆರ್ಥಿಕ ನಿರ್ವಹಣೆ. ಧನಸ್ಥಾನದಲ್ಲಿ ಶನಿಯ ಚಲನೆ ಇರೋದ್ರಿಂದ ಹಣದ ಹರಿವು ಉತ್ತಮ ಆಗಿದ್ರೂ ಕೂಡ ಆರ್ಥಿಕ ವಹಿವಾಟು ಹಾಗೂ ಹೂಡಿಕೆಗಳ ವಿಷಯದಲ್ಲಿ ತೀವ್ರ ಜಾಗರೂಕತೆ ಅಗತ್ಯ. ಯಾರನ್ನು ಕೂಡ ಕುರುಡಾಗಿ ನಂಬಿ ಹಣ, ಸಾಲ ನೀಡಬೇಡಿ. ಶೇರ್ ಮಾರ್ಕೆಟಲ್ಲಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದಲ್ಲಿ ಲಾಭ ತರುತ್ತೆ. ಇನ್ನು ಕಾನೂನು ಜಯ. ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ದೀರ್ಘಕಾಲದ ಕಾನೂನು ವಿವಾದಗಳು ಈ ಅವಧಿಯಲ್ಲಿ ನಿಮ್ಮ ಪರವಾಗಿ ಬಗೆಹರಿದು ಸಂಪೂರ್ಣ ನಿರಾಳತೆ ತರಲಿವೆ. ಯುವಕರು ಕೆರಿಯರಲ್ಲಿ ಉತ್ತಮ ಪ್ರಗತಿ ಕಾಣ್ತಾರೆ. ಇನ್ನು ಮೂರನೇದಾಗಿ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಸುಧಾರಣೆ. ದೈಹಿಕ ಚೈತನ್ಯ. 6ನೇ ಮನೆಯ ಉಚ್ಚ ಗುರುವಿನ ಕೃಪೆಯಿಂದಾಗಿ ದೀರ್ಘಕಾಲದ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ. ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿಯನ್ನು ಅನುಭವಿಸ್ತೀರಾ. ಇನ್ನು ಮಾನಸಿಕ ಒತ್ತಡದ ನಿರ್ವಹಣೆ. 7ರ ಶನಿಯ ಪ್ರಭಾವದಿಂದಾಗಿ ಮಾನಸಿಕವಾಗಿ ಅತಿಯಾದ ಆಲೋಚನೆ, ಭವಿಷ್ಯದ ಬಗೆಗಿನ ಅನಗತ್ಯ ಆತಂಕಗಳು ಅಥವಾ ಒತ್ತಡ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೊಂಚ ಕೆಡಿಸಬಹುದು. ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರೋದಕ್ಕೆ ಪ್ರತಿದಿನ ದೈಹಿಕ ವ್ಯಾಯಾಮ ಮಾಡೋದು ಮತ್ತು ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸೋದು ಅತ್ಯಂತ ರಾಮಬಾಣ ಪರಿಹಾರ ಆಗಿದೆ. ಆಂತರಿಕ ತೃಪ್ತಿ. ನಿಜವಾದ ಸಂತೋಷ ಹೊರಗಿನ ಪ್ರಪಂಚದಲ್ಲಿ ಇಲ್ಲ, ನಿಮ್ಮ ಒಳಗಿನಿಂದಲೇ ಮೂಡುತ್ತೆ ಎಂಬುದನ್ನು ಬ್ರಹ್ಮಾಂಡ ನಿಮಗೆ ಮನವರಿಕೆ ಮಾಡಿಕೊಡುತ್ತೆ. ಕುಟುಂಬದವರೊಂದಿಗೆ ಪ್ರೀತಿಯಿಂದ ಸಮಯ ಕಳೆಯೋದು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವುದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಇನ್ನು 4ನೇದಾಗಿ ಕುಟುಂಬ, ವೈವಾಹಿಕ ಮತ್ತು ಪ್ರೇಮ ಜೀವನ. ವೈವಾಹಿಕ ಜೀವನದಲ್ಲಿ ಸುಖ. ಜುಲೈ ತಿಂಗಳಲ್ಲಿ ಶುಕ್ರನು 7ನೇ ಮನೆಗೆ ಪ್ರವೇಶ ಮಾಡೋದರಿಂದ ಪತಿ ಪತ್ನಿಯರ ನಡುವಿನ ದೀರ್ಘಕಾಲದ ಭಿನ್ನಾಭಿಪ್ರಾಯಗಳು ಹಾಗೂ ಸಣ್ಣ ಪುಟ್ಟ ವಾದ ವಿವಾದಗಳು ಸಂಪೂರ್ಣವಾಗಿ ದೂರವಾಗಿ ಪರಸ್ಪರ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತೆ.
ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಒಳ್ಳೆಯ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇನ್ನು ಕೌಟುಂಬಿಕ ಸಾಮರಸ್ಯ, ಕುಟುಂಬದ ವಾತಾವರಣ ಪ್ರೀತಿ ಮತ್ತು ಆನಂದದಿಂದ ತುಂಬಿರುತ್ತೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಶಾಂತಿಯುತ ಮಾತುಕತೆಯ ಮೂಲಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗ ಕ್ಷೇತ್ರದ ಸಾಧನೆಗಳು ಇಡೀ ಕುಟುಂಬಕ್ಕೆ ಹೆಮ್ಮೆಯನ್ನು ತರುತ್ತೆ. ಇನ್ನು ಪ್ರೇಮ ಜೀವನದಲ್ಲಿರುವವರಿಗೂ ಕೂಡ ಈ ಸಮಯ ಅತ್ಯಂತ ಪೂರಕವಾಗಿದ್ದು ಪರಸ್ಪರರ ಬಾಂಧವ್ಯವು ಹೊಸ ಉನ್ನತ ಹಂತಕ್ಕೆ ತಲುಪುತ್ತೆ. ಇನ್ನು ಕೊನೆಯದಾಗಿ ಮುಖ್ಯ ಸಂದೇಶ ಮತ್ತು ಪರಿಹಾರಗಳೇನು? ಕುಂಭರಾಶಿಯವರ ಈ ಅವಧಿಯ ಯಶಸ್ಸು ನಿಮ್ಮ ರಹಸ್ಯಗಳನ್ನು ಕಾಪಾಡುವ ಸಾಮರ್ಥ್ಯ ಮತ್ತು ಮಾತಿನ ಮೇಲೆ ನಿಯಂತ್ರಣದ ವಾಕ್ಶುದ್ಧಿ ಮೇಲೆ ಆಧಾರಿತವಾಗಿರುತ್ತೆ. ಅನಗತ್ಯ ವಿವಾದಗಳಿಂದ ದೂರ ಇದ್ದು ಶಾಂತವಾಗಿರಿ. ಶನಿದೇವ ಮತ್ತು ಹನುಮಂತನ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ.